ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಗಾಯ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮಂಡೇ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. 6 o'clock ಆ ಥರನೇ ಎದ್ದು ಬಾಗಿಲೆಲ್ಲ ತೊಳಿಬೇಕಿತ್ತು. ಸೊ ನೀಟಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಕೊಂಡೆ. ನಾನೆಲ್ಲ ಕೆಲಸ ಮಾಡುವಾಗ ನನ್ನ ಮಗ ಜೊತೆಲೇ ಇರ್ತಾನೆ, ಅವನನ್ನು ಕೂಡ ಆಡಿಸ್ಕೊಂಡು ಹಾಗೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಹಾಗೆ ನೈಟು ಪಾತ್ರೆ ಇನ್ನೂ ವಾಶ್ ಮಾಡಿರಲಿಲ್ಲ, ಬೆಳಗ್ಗೆ ಮಾಡೋಣ ಅಂಥೇಳಿ. ಒಂದೊಂದು ಸಲ ಅದೇ ನನಗೂ ಸ್ವಲ್ಪ ಲೇಜಿನೆಸ್ ಬಂದುಬಿಡುತ್ತೆ. ಅಯ್ಯೋ ಹೋಗೋ ನೆಕ್ಸ್ಟ್ ಡೇ ಮಾಡಿಕೊಂಡ್ರೆ ಆಯ್ತು ಅಂತೇಳಿ ಹಾಗೆ ಮಲ್ಕೊಬಿಡ್ತೀನಿ. ಸಂಡೇ ಕೂಡ, ಅದರಲ್ಲೂ ಸಂಡೇ ಅಂತೂ ನಾನು ನೈಟ್ ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಬೆಳಗ್ಗೆ ಎದ್ದು ಮಾಡೋಣ ಅಂಥೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ. ಅದೇ ಥರ ನೆನ್ನೆ ಕೂಡ ಆಯಿತು. ಬಟ್ ಇವತ್ತು ಬೆಳಿಗ್ಗೆ ಅಂತೂ ತುಂಬಾ ಪಾತ್ರೆ ಆಗಿಬಿಟ್ಟಿತ್ತು. ಯಾಕಾದ್ರೂ ಸಂಜೆ ಬೇಗ ಮಲ್ಕೊಬಿಟ್ಟು ನಾವು ಅನ್ನಿಸ್ಬಿಡ್ತು. ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಂಡೇ ಪೂಜೆ ಮಾಡೋಣ ಅಂಥೇಳಿ. ಸೊ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವ, ನೀಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಬಿಟ್ರೆ ಏನೋ ಒಂಥರ ಫ್ರೆಶ್ನೆಸ್ ಅನಿಸ್ತಾ ಇರುತ್ತೆ. ಕಿಚನ್ ಕ್ಲೀನ್ ಆದಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಬಂದಿದ್ರು. ಅದನ್ನು ಕೂಡ ನೀಟಾಗಿ ಬಾಕ್ಸ್ಗೆಲ್ಲ ಹಾಕಿ ಫಿಲ್ ಮಾಡಿ ಎತ್ತಿಟ್ಟು ಬಾಕ್ಸ್ ಎಲ್ಲ ತೆಗೆದಿಟ್ಟು ಪಾಪಗೆ ಟಿಫನ್ ಮಾಡೋಣ ಅಂಥೇಳಿ ನಾನು ರಾಗಿ ಸರಿ ಮಾಡ್ತಾಯಿದ್ದೀನಿ. ಡೈಲಿ 1 ಟೈಮರು ರಾಗಿ ಸರಿ ನಾನು ಕೊಡ್ತೀನಿ. ರಾಗಿ ಸರಿ ಮಕ್ಕಳು ಇಮ್ಯುನಿಟಿ ಪವರ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಹಾಗೆ ಇದಕ್ಕೆ ನಾವು ಎಲ್ಲ ಥರ ಕಾಳುಗಳು ಮೊಳಕೆ ಕಟ್ಟಿ ಹಾಕಿರ್ತೀವಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಪಾಪು ವೆಯ್ಟ್ ಗೇನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಪಾಪುಗೆಲ್ಲ ತಿಂಡಿ ತಿನ್ನಿಸಿ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಇವರೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ರಜೆ ಇದ್ದಾಗಲೇ ಇವ್ರು ಈ ಥರ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತಾರೆ. ಸೊ ಹಾಗೆ ಸ್ವಲ್ಪ ಸಬ್ಸಿಗೆ ಎಲ್ಲ ಹಾಕ್ಕೊಂಡಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಅದನ್ನೆಲ್ಲ ತೆಗೆದು ಬೇರೆ ಏನಾದ್ರು ಹಾಕೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮುಗಿಸಿ ಹಾಗೆ ಮಲಗಿಬಿಟ್ಟೆ. ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಈವ್ನಿಂಗು ಫ್ರೆಶ್ ಅಪ್ ಎಲ್ಲ ಆಗಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಂಜೆ ಒಂದು ಗ್ಲಾಸ್ ಟೀ ಇಟ್ಕೊಂಡು ಕುಡಿದು ಹಾಗೆ ಮಾತಾಡ್ತಾ ಕೂತಿದ್ವಿ. ಪಾಪುಗೆ ಅಂತೇಳಿ ನನ್ನ ತಮ್ಮ ಒಂದು ಪ್ರಾಡಕ್ಟ್ ಕೊಡಿಸಿದ, ನೀ ಬ್ಯಾಂಡು. ಇದು ತುಂಬ ದಿನ ಆಗಿಬಿಟ್ಟಿತ್ತು ಅನ್ನೋ ಕೊಡಿಸಿ ಯೂಸೇ ಮಾಡಿರಲಿಲ್ಲ, ಎತ್ತಿಟ್ಬಿಟ್ಟಿದೆ. ಸೊ ಇವತ್ತಾದ್ರು ಟ್ರೈ ಮಾಡೋಣ ಅಂಥೇಳಿ ಪಾಪು ಮಂಡಿಗೆ ಯೂಸ್ ಮಾಡೋದಿದು. ಯಾಕಂದರೆ ಮಕ್ಕಳು ತೆವಿತಾರೆ ಅಲ್ವಾ, ಪಾಪುಗೆ ಸ್ಕ್ರಾಚಸ್ ಆಗಿಬಿಡುತ್ತೆ ಮಂಡಿ. ಸೊ ಆ ಥರ ಎಲ್ಲ ಆಗೋದು ಬೇಡ ಅಂಥೇಳಿ ಈ ಥರ ಬ್ಯಾಂಡಾಗಿ ಬಿಟ್ಬಿಟ್ರೆ ಅವ್ರು ಎಷ್ಟು ದೂರ ಅಟ್ಲೀಸ್ಟ್ ಸ್ವಲ್ಪ ತರಿ ಇರೋ ಪ್ಲೇಸಲ್ಲಿ ಓಡಾಡಿದ್ರೂ ಅವ್ರಿಗೇನು ಏಟಾಗೋದಿಲ್ಲ. ಪಾಪುಗೆ ಹಾಕಿ ಟ್ರೈ ಮಾಡಿದೆ. ಅವ್ನಿಗಂತೂ ಏನೋ ಹೊಸ್ದಾಗಿ ಹಾಕ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿತ್ತು. ಅವ್ನು ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದ. ಹಾಗೆ ಬೆಳಗ್ಗೆ ಬಟ್ಟೆ ಎಲ್ಲ ಹಾರಾಕಿದೆ, ಅದನ್ನು ಕೂಡ ಎತ್ಕೊಬರ್ತಾಯಿದ್ದೀನಿ. ಬಟ್ ಒಂದು ಸ್ವಲ್ಪ ಬಟ್ಟೆ ಇಲ್ಲಿ ಕಾರ್ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಹೇಗೋ ಸಾಹಸ ಮಾಡಿ ಅದನ್ನು ಕೂಡ ಎತ್ಕೊಂಡಿದ್ದಾಯಿತು. ನೈಟ್ ಅಡುಗೆಗೆ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಕೂತಿದ್ವಿ. ಸಮ್ಟೈಮ್ಸ್ ಹಾಗೆ ತಲೆನೇ ಓಡೋದಿಲ್ಲ ಏನು ಮಾಡೋದಂತೇಳಿ. ನನಗಂತೂ ಬೇರೆ ದಿನ ಅಂದರೆ ಮಂಡೇ ಬಿಟ್ಟು ಬೇರೆ ದಿನ ಆದರೆ ಏನಾದ್ರು ಮಾಡೋಕ್ಕೆ ಇಷ್ಟ ಆಗುತ್ತೆ. ಯಾಕಂತೇಳಿ ಗೊತ್ತಿಲ್ಲ, ನನಗೆ ಮಂಡೇ ಅಡುಗೆ ಮಾಡಬೇಕಂದ್ರೆ ತುಂಬಾ ಬೋರ್ ಅನ್ನಿಸ್ತಾ ಇರುತ್ತೆ. ಹಾಗೆ ಹಾಗೂ ಹೀಗೂ ಡಿಸೈಡ್ ಮಾಡಿ ಕೊನೆಗೆ ಸ್ವಲ್ಪ ಮಶ್ರೂಮ್ ಇತ್ತು. ಓಕೆ, ಮಶ್ರೂಮ್ ಕರಿ ಮಾಡ್ಕೊಬೇಡ ಅಂತೇಳಿ ಅಂದ್ಕೊಂಡೆ. ಮಶ್ರೂಮ್ ಕರಿ ಏನಿಲ್ಲ, ಸಿಂಪಲು. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಹಾಗೆ ಸ್ಪೈಸಸ್ಸು ನಾವೇನೇನು ಯೂಸ್ ಮಾಡ್ತೀವಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಇಷ್ಟನ್ನು ಫ್ರೈ ಮಾಡಿ ಕ್ಲೀನ್ ಮಾಡಿರೋ ಮಶ್ರೂಮ್ ಹಾಕ್ಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಶ್ರೂಮ್ ಗ್ರೇವಿ ಜೊತೆ ಗೀ ರೈಸ್ ಮಾಡೋಣ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಪಾಲಕ್ ಪನ್ನೀರು ಮತ್ತು ಈ ಥರ ಮಶ್ರೂಮ್ ರೆಸಿಪೀಸಿಗೆಲ್ಲ ಚಪಾತಿಗಿಂತ ನನಗೆ ಗೀ ರೈಸ್ ಮಾಡ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ. ಬಟ್ ಇವ್ರು ಚಪಾತಿ ಬೇಕಂತ ಹೇಳಿದ್ರು. ಓಕೆ, ಅದನ್ನು ಒಂದೆರಡು ಮಾಡಿಬಿಡೋಣ ಅಂತೇಳಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ ಕ್ಲೀನ್ ಮಾಡೋದೇನೆ ತುಂಬ ರಿಸ್ಕಿ ಕೆಲಸ, ಮಶ್ರೂಮ್ ಗ್ರೇವಿ ಮಾಡಬೇಕಂದ್ರೆ. ಸೊ ನಾನು ಪ್ಯಾಕೆಟ್ ತೊಗೊಬಂದ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಅದನ್ನು ನೆನೆಯಾಕಕ್ಕೆ ಬಿಟ್ಬಿಡ್ತೀನಿ. ಸೊ ಮಣ್ಣೆಲ್ಲ ಇದ್ದರೆ ನೀಟಾಗಿ ಬಿಡುತ್ತೆ. ಬಿಟ್ಟ ಮೇಲೆ ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು. ನೀಟಾಗಿ ಮೇಲ್ಮೇಲೆ ರಬ್ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಗೀ ರೈಸ್ ಕೂಡ ಹಾಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ವೀಡಿಯೋ ಮಾಡ್ಕೊಬೇಡ ಅಂತೇಳಿ ಅದನ್ನು ಕೂಡ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಏನಾದ್ರು ಮಶ್ರೂಮ್ ಇದ್ದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ಹೆಲ್ತು ಕೂಡ ತುಂಬಾ ಒಳ್ಳೆಯದು. ಮಟನ್ ತಿಂದಷ್ಟೇ ಶಕ್ತಿ, ಪ್ರೋಟೀನ್ ಎಲ್ಲ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡಿ. ನನ್ನ ಡಿನ್ನರ್ ಈ ಥರ ಇತ್ತು. ಸೊ ಊಟ ಹಾಕ್ಕೊಂಡು ಇವತ್ತಿಂದ ಬಿಗ್ ಬಾಸ್ ಕೂಡ ಇರೋದಿಲ್ಲ. ನಾನು ಬಿಗ್ ಬಾಸ್ ನೋಡ್ಬೇಕಂತೇಳಿ ಬೇಗ ಅಡುಗೆ ಮಾಡ್ಕೊತಾ ಇದ್ದೆ. 3 ತಿಂಗಳಿಂದ ನೋಡಿ ಅಭ್ಯಾಸ ಆಗಿಬಿಟ್ಟು ಸಡನ್ನಾಗಿ ಇವತ್ತೇ ಫಸ್ಟ್ ಅಲ್ವಾ ಅದು ಸ್ಟಾಪ್ ಆಗಿರೋದು, ಏನೋ ಒಂಥರ ಅನ್ನಿಸ್ತಾಯಿತ್ತು. ಊಟ ಎಲ್ಲ ಆದಮೇಲೆ ನೈಟು ಕಿಚನ್ ಕ್ಲೀನ್ ಮಾಡ್ಕೊಬೇಡ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನನ್ನ ಥರ ಆಗಿಬಿಡುತ್ತೆ ನೆಗ್ಲೆಕ್ಟ್ ಮಾಡಿದ್ರೆ.
ಸಮ್ಟೈಮ್ಸ್ ನಮ್ಮ ಹೆಣ್ಮಕ್ಳಿಗೆ ಅದೇ ಥರ ಲೇಸಿನೆಸ್ ತೋರ್ಸೋಕೆ ಹೋದರೆ ನೆಕ್ಸ್ಟ್ ಡೇ ನಮಗೇ ತುಂಬಾ ಕೆಲಸ ಬಿದ್ದುಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಇತ್ತು, ನೈಟ್ ಅಡುಗೆ ಮಾಡಿದ್ದು ಅಷ್ಟೇ ಪಾತ್ರೆ ಅಲ್ವಾ, ಸೊ ಕ್ಲೀನ್ ಮಾಡ್ಕೋಬೇಡ ಅಂತೇಳಿ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಫ್ರೆಶ್ ಕಿಚನ್ ನೋಡೋದಕ್ಕೆ ಬೆಳಗ್ಗೆ ಹೊತ್ತು ತುಂಬಾ ಖುಷಿ ಅನಿಸುತ್ತೆ. ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಾದಮೇಲೆ ಪಾಪುಗೆ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಅವಲಕ್ಕಿ ಕೂಡ ನೆನೆಸ್ಕೊತಾ ಇದ್ದೀನಿ. ಇದ್ರ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು, ಒಂದೆರಡು ಗೋಡಂಬಿ, ಒಂದು 4ರಿಂದ 5 ದ್ರಾಕ್ಷಿ ಮತ್ತು ಹಸಿ ಖರ್ಜೂರ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ನಾನು 2 ಯೂಸ್ ಮಾಡೋದು ಅವನಿಗೆ, ಬಿಕಾಸ್ ಇನ್ನೂ ಡೈಜೆಷನ್ ಪವರ್ ಮಕ್ಕಳಿಗೆ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಡೇಟ್ಸ್ ಇಷ್ಟನ್ನು ನೀಟಾಗಿ ನೆನೆಯೋಕೆ ಇಟ್ಬಿಡ್ತೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಪೇಸ್ಟ್ ಮಾಡಿ ತುಪ್ಪದಲ್ಲಿ ತಿನ್ನಿಸ್ಬಿಟ್ರೆ ನನ್ನ ಮಗ ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಆಲ್ಟರ್ನೇಟಿವ್ ಡೇಸ್ ಇದನ್ನ ಕೊಡೋದು. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.